ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮ್ಮ ಜೀವನ ಸತ್ಯ ಯೂಟ್ಯೂಬ್ ಚಾನೆಲ್ ಸಮಸ್ತ ವೀಕ್ಷಕರೇ, ಬಾಲ್ಯದಲ್ಲಿ ಶ್ರಾವಣ ಮಾಸ ಬಂದರೆ ಊರೇ ಹಬ್ಬದ ಸಂಭ್ರಮದಲ್ಲಿ ಮುಳುಗುತ್ತಿತ್ತು. ಬೆಳಿಗ್ಗೆ ಮನೆಯ ಮುಂದೆ ರಂಗೋಲಿ, ತುಳಸಿ ಕಟ್ಟೆಯ ಬಳಿ ದೀಪ ಹಚ್ಚುವುದು, ಅಜ್ಜಿಯ ಕೈಯಲ್ಲಿ ಪೂಜೆಯ ತಟ್ಟೆ, ಆ ದಿನಗಳ ನೆನಪು ಇಂದಿಗೂ ಮನಸ್ಸಿಗೆ ಮುದ ಮತ್ತು ಸಂತೋಷ ನೀಡುತ್ತದೆ. 2026 ಶ್ರಾವಣ ಮಾಸದಲ್ಲಿ ಯಾವ ದಿನ, ಯಾವ ಹಬ್ಬ, ಯಾವ ದಿನದ ಮಹತ್ವವೇನು ಇವೆಲ್ಲವನ್ನು ಇಂದು ತಿಳಿಯೋಣ. ನಾಗ ಚತುರ್ಥಿ ತಾರೀಖು 16/8/2026 ಮೊದಲ ವಿಶೇಷ ದಿನ ನಾಗ ಚತುರ್ಥಿ. ಈ ದಿನ ನಾಗದೇವರಿಗೆ ಹಾಲು, ಅರಿಶಿಣ, ಕುಂಕುಮ, ಹೂವು ಅರ್ಪಿಸಿ ಕುಟುಂಬದ ರಕ್ಷಣೆ ಮತ್ತು ಮಕ್ಕಳ ಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ಇವತ್ತಿನ ದಿವಸ ಅಮೃತ ಸಿದ್ಧಿಯೋಗವು ಇರುವುದರಿಂದ ಈ ಶುಭ ಕಾರ್ಯಗಳಿಗೆ ಇದು ಒಳ್ಳೆಯ ದಿನ ಎಂದು ಅನೇಕರು ನಂಬುತ್ತಾರೆ ಮತ್ತು ಶಾಸ್ತ್ರವು ಅದನ್ನೇ ಹೇಳುತ್ತದೆ. ಇನ್ನು ನಾಗರ ಪಂಚಮಿ ತಾರೀಖು 17/8/2026 ಮುಂದಿನ ದಿನದ ನಾಗಪಂಚಮಿ. ಗ್ರಾಮಗಳಲ್ಲಿ ಹುತ್ತದ ಬಳಿ ಪೂಜೆ, ನಾಗದೇವರ ದೇವಸ್ಥಾನಕ್ಕೆ ಭೇಟಿ, ಮಕ್ಕಳ ಸಂತೋಷ, ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ. ಅದೇ ದಿನ ಶ್ರಾವಣ ಮಾಸದ ಮೊದಲ ಸೋಮವಾರ ಕೂಡ ಬಂದಿರುವುದು ವಿಶೇಷವಾಗಿದೆ. ಶಿವನಿಗೆ ಅಭಿಷೇಕ, ಬಿಲ್ವಪತ್ರೆ ಅರ್ಪಣೆ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದರಿಂದ ಶಿವನ ಕೃಪೆ ಮತ್ತು ನಾಗದೇವರ ಅನುಗ್ರಹ ಆಗುತ್ತದೆ ಎಂದು ಹೇಳಬಹುದು. ಇನ್ನು ವರ್ಷ ತೊಡಕು ತಾರೀಖು 19/8/2026 ಈ ದಿನವನ್ನು ಅನೇಕ ರೈತ ಕುಟುಂಬಗಳು ವರ್ಷ ತೊಡಕು ಎಂದು ಆಚರಿಸುತ್ತಾರೆ. ಹೊಲಕ್ಕೆ ಹೋಗಿ ಭೂಮಿ ತಾಯಿಗೆ ನಮಸ್ಕರಿಸಿ ಎತ್ತುಗಳಿಗೆ ಪೂಜೆ ಮಾಡಿ ಉತ್ತಮ ಮಳೆ ಮತ್ತು ಸಮೃದ್ಧ ಬೆಳೆಗಾಗಿ ಪ್ರಾರ್ಥಿಸುವ ದಿನವೇ ಈ ವರ್ಷ ತೊಡಕು. ಇದು ಕೇವಲ ಒಂದು ಆಚರಣೆಯಲ್ಲ, ಇದು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಶುಭ ದಿನವಾಗಿದೆ. ಶ್ರಾವಣ ಮಾಸದ 5 ಶುಕ್ರವಾರಗಳು. ಶ್ರಾವಣ ಮಾಸದಲ್ಲಿ ಒಟ್ಟು 5 ಶುಕ್ರವಾರಗಳು ಬಂದಿವೆ. ಮೊದಲನೆಯದಾಗಿ ತಾರೀಖು 18/8/2026, ನಂತರ 21/8/2026, ನಂತರ 28/8/2026 ಶ್ರೀ ವರಮಹಾಲಕ್ಷ್ಮಿ ವ್ರತ ಮತ್ತು ರಕ್ಷಾಬಂಧನ ನೂಲ ಹುಣ್ಣಿಮೆಯು ಕೂಡ ಇದೇ ದಿನ ಬಂದಿರುತ್ತದೆ ಮತ್ತು ಬಂದಿರುವುದು ಕೂಡ ವಿಶೇಷವಾಗಿದೆ. ನಂತರ ತಾರೀಖು 4/9/2026, ನಂತರ 11/9/2026 ಇವು ಶ್ರಾವಣ ಮಾಸದ ಶುಭ ಶುಕ್ರವಾರಗಳಾಗಿವೆ. ಒಟ್ಟು 5 ಅಮಾವಾಸ್ಯೆಯನ್ನು ಹಿಡಿದು 15 ಶುಕ್ರವಾರಗಳು ಬಂದಿರುತ್ತವೆ. ಈ ದಿನಗಳಲ್ಲಿ ಲಕ್ಷ್ಮಿಯ ದೇವಿಯ ಪೂಜೆ ಮಾಡಿ ಮನೆಯ ಸುಖ, ಶಾಂತಿ ಮತ್ತು ಐಶ್ವರ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ಅಮ್ಮ ಬೆಳಗ್ಗೆ ಎದ್ದು ಮನೆಯ ಮುಂಭಾಗ ನೀರು ಸಿಂಪಡಿಸಿ ರಂಗೋಲಿ ಹಾಕುತ್ತಿದ್ದರು. ಅಜ್ಜಿ ಕತೆ ಹೇಳುತ್ತಾ ಪೂಜೆ ಮಾಡಿಸುತ್ತಿದ್ದರು. ಮಕ್ಕಳ ಹೊಸ ಬಟ್ಟೆ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗುತ್ತಿದ್ದರು. ಆ ನೆನಪುಗಳು ಇಂದು ನಮ್ಮ ಮನಸ್ಸಿಗೆ ನಗು ಮತ್ತು ಸಂತೋಷ ತರುತ್ತವೆ. ನಮ್ಮ ಸಂಪ್ರದಾಯಗಳು ಕೇವಲ ಆಚರಣೆಗಳಲ್ಲ, ಅವು ಕುಟುಂಬವನ್ನು ಒಂದಾಗಿಸುವ ಸುಂದರ ಕ್ಷಣಗಳಾಗಿವೆ. ಬಾಲ್ಯದ ನಾಗರ ಪಂಚಮಿ ಮರೆಯಲಾಗದ ಸುವರ್ಣ ನೆನಪುಗಳು. ಪ್ರಿಯ ಸ್ನೇಹಿತರೆ, ಇಂದಿನ ಮಕ್ಕಳಿಗೆ ಮೊಬೈಲ್ ಆಟಗಳೇ ಹೆಚ್ಚು ಪರಿಚಯ. ಆದರೆ ನಮ್ಮ ಬಾಲ್ಯದ ನಾಗರ ಪಂಚಮಿ ಹಬ್ಬ ಅದು ಒಂದು ಹಬ್ಬ ಮಾತ್ರವಲ್ಲ, ಇಡೀ ಊರಿನ ಸಂತೋಷದ ಹಬ್ಬವಾಗಿತ್ತು. ಶ್ರಾವಣದ ಮಳೆಯ ಹನಿಗಳು ನೆಲವನ್ನು ತಂಪಾಗಿಸುತ್ತಿದ್ದವು. ಬೆಳಗ್ಗೆ ಅಮ್ಮ ಮನೆಯ ಮುಂದೆ ನೀರು ಸಿಂಪಡಿಸಿ ಬಿಳಿ ರಂಗೋಲಿ ಹಾಕಿ ಅರಿಶಿಣ ಕುಂಕುಮದಿಂದ ಮನೆಯ ಅಂಗಳವೇ ದೇವಾಲಯದಂತೆ ಕಂಗೊಳಿಸುತ್ತಿತ್ತು. ಅಜ್ಜಿ ಹೇಳುತ್ತಿದ್ದಳು, ಇಂದು ನಾಗರ ಪಂಚಮಿ, ನಾಗದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಬೇಕು ಎಂದು. ಅಮ್ಮ ಪೂಜೆಯ ತಟ್ಟೆಯಲ್ಲಿ ಹಾಲು, ಹೂವು, ಅರಿಶಿಣ, ಕುಂಕುಮ, ಅಕ್ಷತೆ,
ಇಟ್ಟು ನಮ್ಮನ್ನು ಕರೆದುಕೊಂಡು ನಾಗದೇವರಿಗೆ ಹಾಲನ್ನು ಹಾಕಿಸಲಿಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಹುತ್ತದ ಬಳಿ ಎಲ್ಲರೂ ಕೈ ಮುಗಿದು ನಮಸ್ಕರಿಸುತ್ತಿದ್ದರು. ನಾಗದೇವರೇ, ನಮ್ಮ ಕುಟುಂಬವನ್ನು ಕಾಪಾಡಿ ಎಂದು ಪ್ರಾರ್ಥಿಸುತ್ತಿದ್ದೆವು. ಆ ಭಕ್ತಿಯ ಕ್ಷಣ ಇಂದಿಗೂ ಮನಸ್ಸಿಗೆ ಶಾಂತಿ ನೀಡುತ್ತದೆ ಅಲ್ಲವೇ? ನಂತರ ಆರಂಭವಾಗುತ್ತಿತ್ತು ನಮ್ಮ ಮಕ್ಕಳ ಆಟಗಳ ಲೋಕ. ಜೋಕಾಲಿ. ದೊಡ್ಡ ಆಲದ ಮರಕ್ಕೆ ಕಟ್ಟಿದ ಜೋಕಾಲಿಯಲ್ಲಿ ಎತ್ತರಕ್ಕೆ ಹೋಗುತ್ತಿದ್ದೆವು. ಇನ್ನೂ ಜೋರಾಗಿ ತಳ್ಳು ಎಂದು ಕೂಗುತ್ತಿದ್ದೆವು. ನಮ್ಮ ನಗುವಿನ ಸದ್ದು ಊರೆಲ್ಲ ಕೇಳಿಸುತ್ತಿತ್ತು. ಅದಾದ ಮೇಲೆ ಬೋಲ್ಬಗರಿ ಆಟವನ್ನು ಆಡುತ್ತಿದ್ದೆವು. ಗೆಳೆಯರೆಲ್ಲರೂ ಸೇರಿ ಓಡಿ ನಕ್ಕು ಸೋತು ಗೆದ್ದು ಆಟವಾಡಿದ ಆ ಕ್ಷಣಗಳು ಇಂದಿಗೂ ಮಧುರವಾದಂತಹ ಕ್ಷಣಗಳೇ ಸರಿ. ಯಾರಿಗೂ ಮೊಬೈಲ್ ಇರಲಿಲ್ಲ, ಆದರೆ ಸಂತೋಷ ಮಾತ್ರ ಮನಸ್ಸಲ್ಲಿ ತುಂಬಿತ್ತು. ಮನೆಯ ಮುಂದೆ ಅಂಗನೂಲು ಪೂಜೆ. ಹಿರಿಯರು ಅಂಗನೂಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಪೂಜೆ ಮಾಡುತ್ತಿದ್ದರು. ಮನೆಯ ಸುಖ, ಕುಟುಂಬದ ಕ್ಷೇಮ, ಬೆಳೆಯ ಸಮೃದ್ಧಿಗಾಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದರು. ಮಧ್ಯಾಹ್ನ ಅಮ್ಮ ಮಾಡಿದ ಬಿಸಿ ಬಿಸಿ ಊಟ, ಸಿಹಿ ತಿನಿಸುಗಳು, ಉಂಡೆಗಳು, ಇಡೀ ಕುಟುಂಬ ಒಟ್ಟಾಗಿ ಕೂತು ಊಟ ಮಾಡುವ ಆ ಕ್ಷಣ ತುಂಬ ಮಧುರವಾಗಿತ್ತು. ಇಂದು ಎಷ್ಟೇ ದೊಡ್ಡ ಹೋಟೆಲ್ನಲ್ಲಿ ಊಟ ಮಾಡಿದರೂ ಆ ರುಚಿ ಸಿಗುವುದೇ ಇಲ್ಲ. ಸಂಜೆ ದೇವಾಲಯದ ಗಂಟೆ, ಮಕ್ಕಳ ನಗು, ಮಳೆಯ ತಂಪಾದ ಗಾಳಿ, ಅಜ್ಜ ಅಜ್ಜಿಯರ ಕಥೆಗಳು ಇವೆಲ್ಲ ಸೇರಿ ನಾಗರ ಪಂಚಮಿಯನ್ನು ಮರೆಯಲಾಗದ ಹಬ್ಬವನ್ನಾಗಿ ಆಚರಿಸುತ್ತಿದ್ದೇವೆ. ಆದರೆ ಇಂದು ಕಾಲ ಬದಲಾಗಿದೆ. ಆದರೆ ಆ ನೆನಪುಗಳು ಎಂದಿಗೂ ಮರೆಯಲು ಆಗುವುದಿಲ್ಲ. ನಮ್ಮ ಮಕ್ಕಳಿಗೂ ಈ ಸುಂದರ ಸಂಪ್ರದಾಯಗಳು, ಹಬ್ಬಗಳ ಮಹತ್ವ ಮತ್ತು ಕುಟುಂಬದ ಒಗ್ಗಟ್ಟಿನ ಮೌಲ್ಯವನ್ನು ಪರಿಚಯಿಸೋಣ. ನಾಗದೇವರೇ, ನಾಗದೇವರ ಕೃಪೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ನಾವು ಆಶಿಸುತ್ತೇವೆ. ಓಂ ನಮೋ ನಾಗದೇವಾಯ. ಓಂ ನಮಃ ಶಿವಾಯ. ಇನ್ನು ಈ ಒಂದು ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ಸೋಮವಾರಗಳು ತಿಳಿಯುವುದಾದರೆ, 1ನೆಯ ಸೋಮವಾರ ತಾರೀಖು 17/8/2026 ನಾಗಪಂಚಮಿ ಎಂದು ಬಂದಿರುತ್ತದೆ. 2ನೆಯ ಸೋಮವಾರ ತಾರೀಖು 24/8/2026 ಶ್ರಾವಣ ಸೋಮವಾರ ವ್ರತವಾಗಿರುತ್ತದೆ. ಇನ್ನು 3ನೆಯ ಸೋಮವಾರ 31/8/2026 ಶ್ರಾವಣ ಸೋಮವಾರ ವ್ರತವಾಗಿರುತ್ತದೆ. ಇನ್ನು 4ನೆಯ ಸೋಮವಾರ ತಾರೀಖು 7/9/2026 ಶ್ರಾವಣದ ಕೊನೆಯ ಸೋಮವಾರವಾಗಿದ್ದು, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ 5 ಶುಕ್ರವಾರಗಳು, 4 ಸೋಮವಾರಗಳು ಮತ್ತು ಈ ಶ್ರಾವಣ ಮಾಸದಲ್ಲಿ ಪಂಚಮಿಯ ಹಬ್ಬಗಳು ಯಾವ ಯಾವ ತಾರೀಕಿಗೆ ಯಾವ ದಿನ ಏನು ಇರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿದ್ದೇವೆ. ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾದರೆ ಈಗಲೇ ನಮ್ಮ ಜೀವನ ಸತ್ಯ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಹಲವಾರು ಪಂಚಾಂಗ ಮತ್ತು ಹಬ್ಬ ಹರಿದಿನಗಳ ಸಂಬಂಧಪಟ್ಟಂತಹ ವಿಷಯಗಳು ನಮ್ಮ ಚಾನಲಲ್ಲಿ ಬರುತ್ತಾ ಇರುತ್ತವೆ. ಮತ್ತು ನಿಮಗೆ ಯಾವ ವಿಷಯದ ಬಗ್ಗೆ ಬೇಕು ಆ ವಿಡಿಯೋವನ್ನು ಕಮೆಂಟ್ ಮೂಲಕ ತಿಳಿಸಿದರೆ ಅದನ್ನು ನಾವು ವಿಡಿಯೋ ಮಾಡಿ ನಿಮಗೆ ತಲುಪಿಸುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶ್ರೀ ನಾಗದೇವರು ಹಾಗೂ ಪರಶಿವನು ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಲಿ. ಓಂ ನಮಃ ಶಿವಾಯ. ಶ್ರೀ ನಾಗದೇವತಾಭ್ಯೋ ನಮೋ ನಮಃ.